ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೊಡಗು ಚಾನಲ್. ಕರ್ನಾಟಕದಾದ್ಯಂತ ಈದ್ ಮಿಲಾದುನ್ ನಬಿ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಇವತ್ತು ನಾನು ಕಡಗದಾಳು ಗ್ರಾಮದ ತುರುಕರಟ್ಟಿ ಎಂಬ ಪ್ರದೇಶಕ್ಕೆ ಆಗಮಿಸಿದೆ. ಇಲ್ಲಿನ ಯುವಕರು ಎಲ್ಲರೂ ಸೇರಿ ಅವರ ಸಾಂಪ್ರದಾಯಿಕ ಕಲೆಯಾದಂತಹ ದಫ್ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ದಫ್ ಪ್ರದರ್ಶನವು ಯಾವ ರೀತಿಯಾದ ಶೈಲಿಯನ್ನು ಹೊಂದಿರುತ್ತದೆ ಎಂಬುದನ್ನ ಹೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ಸ್ವಾಮಿ ವಿವೇಕಾನಂದ. ಒಂದು ಯಾವುದೇ ವಿದ್ಯಾಭ್ಯಾಸ ಕಲಿಯುವುದಾದರೂ ಒಂದು ಗುರಿ ಇರಬೇಕು. ನಾನು ಇಂಥ ಸಾಧನೆಯನ್ನು ಸಾಧಿಸುತ್ತೇನೆ, ಇಂಥ ಕಾರ್ಯವನ್ನು ಕಲಿಯುತ್ತೇನೆ ಎಂಬ ಒಂದು ಗುರಿ ಇಟ್ಟು ಕಲಿಬೇಕು. ಈ ದಿನ ನನಗೆ ಇಲ್ಲಿ ಬಂದು ಸನ್ಮಾನ ತಗೊಳ್ಳಿಕ್ಕೆ ತುಂಬಾ ಖುಷಿ ಆಗ್ತಿದೆ. ನನ್ನ ಕರೆದು ನನ್ನ ಸನ್ಮಾನ ಮಾಡಿ ನಮ್ಮ ಪ್ರತಿಭೆಯನ್ನ ಗುರುತಿಸಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. 10ನೇ ತರಗತಿಯಲ್ಲಿ ಉತ್ತಮ ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವ ಮೂಲಕ ಈ ಕಾರ್ಯಕ್ರಮವು ಸಮಾಜ ಹಾಗೂ ಶಾಲೆಯ ಸೌಹಾರ್ದತೆಯನ್ನು ಮೆರೆಯಿತು. ವಿಶೇಷ ಸಂದರ್ಭದಲ್ಲಿ 10ನೇ ತರಗತಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಸಾಧನೆ ಮಾಡಿದ ವಿದ್ಯಾರ್ಥಿಗಳಾದ ಹರ್ಷಿತಾ BS, ಭಾನುಪ್ರಿಯಾ, ಮೊಹಮ್ಮದ್ ರಿಯಾನ್ KB, ಮೊಹಮ್ಮದ್ ಶರೀಫ್ ಹಾಗೂ ನೇತ್ರಾವತಿ JR ಅವರನ್ನು ವೇದಿಕೆಯ ಮೇಲೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಹಂಸಾ ಮದನಿ ಅವರು ಮಕ್ಕಳ ಸಾಧನೆಯನ್ನು ಕೊಂಡಾಡಿ ಹಿತನುಡಿ ನುಡಿದರು. ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಯಾವುದೇ ಆರ್ಥಿಕ ಅಡೆತಡೆಗಳು ಎದುರಾಗಬಾರದು ಎಂಬ ಸದುದ್ದೇಶದಿಂದ ಅವರು ತಮ್ಮಿಂದಾದ ಧನ ಸಹಾಯವನ್ನು ನೀಡಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ಸನ್ಮಾನ ಪಡೆದ ನಂತರ ವಿದ್ಯಾರ್ಥಿಗಳು ಸಹ ತಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ವೇದಿಕೆಯ ಮೇಲೆ ಹಂಚಿಕೊಂಡರು. ತಮ್ಮ ಯಶಸ್ಸಿಗೆ ಕಾರಣಕರ್ತರಾದ ಶಿಕ್ಷಕರು, ಪೋಷಕರು ಹಾಗೂ ದಾನಿಗಳಿಗೆ ಅವರು ಕೃತಜ್ಞತೆ ತಿಳಿಸಿದರು. ಒಟ್ಟಾರೆಯಾಗಿ ಇದು ನಿಜಕ್ಕೂ ಒಂದು ಆದರ್ಶ ಕಾರ್ಯಕ್ರಮವಾಗಿ ಮೂಡಿಬಂತು.